ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಕೆ ಎದ್ದು ಓದಬೇಕು ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಏಕೆ ದೇವರ ಪೂಜೆಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಕೆ ಎದ್ದು ಓದಬೇಕು ಅಂತ ನೋಡೋದಾದರೆ, ವಿದ್ಯಾರ್ಥಿಗಳು ಬೇಗ ಎದ್ದು ಬೆಳಗ್ಗೆ ಓದಬೇಕು ಅಂತ ನಮ್ಮ ಹಿರಿಯರು ಎಲ್ಲರೂ ಹೇಳ್ತಾ ಇರ್ತಾರೆ. ಮತ್ತು ಆಗೆಲ್ಲ ಋಷಿಮುನಿಗಳು ತಮ್ಮ ಶಿಷ್ಯರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವೇದ ಪಾಠಗಳನ್ನು ಪಠಿಸುತ್ತಾ ಹೇಳ್ತಾಯಿದ್ರು. ಇನ್ನು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯವಾಗೋದಕ್ಕಿಂತ ಮುಂಚಿನ 48 ನಿಮಿಷಗಳು. ಇನ್ನು ಆ ಕಾಲದಲ್ಲಿ ಗಡಿಯಾರ ಇಲ್ಲದ ಕಾರಣ ಸಮಯವನ್ನು ಮುಹೂರ್ತಗಳಲ್ಲಿ ಹೇಳ್ತಾಯಿದ್ರು. ಒಟ್ಟಾರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಓದಲು ಶುರು ಮಾಡಿದ್ರೆ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಲು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಆದರೆ ಆ ಸಮಯದಲ್ಲಿ ಏಕೆ ಎದ್ದು ಓದಬೇಕು ಅಂತ ನೋಡೋದಾದರೆ, ಇನ್ನು ಬೆಳಗಿನ ಹೊತ್ತು ನಮ್ಮ ಮನಸ್ಸು ತುಂಬ ಫ್ರೆಶ್ ಆಗಿರುತ್ತೆ. ಆಯಾಸವೆಲ್ಲ ನಿದ್ದೆಯಲ್ಲಿ ಕಳೆದು ನಮ್ಮ ದೇಹ ನವಚೈತನ್ಯದಿಂದ ಕೂಡಿರುತ್ತೆ. ಇನ್ನು ಬೆಳಗಿನ ಜಾವದಲ್ಲಿ ನಮ್ಮ ಮೆದುಳಿನ ನೆನಪಿನ ಶಕ್ತಿ ಕೋಶಗಳು ಚುರುಕಾಗಿ ಕೆಲಸ ಮಾಡುತ್ತೆ. ಇನ್ನು ಓದುವುದರ ಮುಖ್ಯ ಉದ್ದೇಶ ಅದನ್ನು ತಿಳಿದುಕೊಳ್ಳುವುದು ಮತ್ತು ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಹೀಗಾಗಿ ಈ ಸಮಯದಲ್ಲಿ ಓದಿದ್ದು ಚೆನ್ನಾಗಿ ನೆನಪಿರುತ್ತೆ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವುದು ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯ ಕಾರಣವೇನೆಂದರೆ, ಈ ಸಮಯದಲ್ಲಿ ಗದ್ದಲ ತುಂಬ ಕಡಿಮೆನೇ ಇರುತ್ತೆ. ಹಾಗಾಗಿ ಓದುವವರ ಏಕಾಗ್ರತೆಗೆ ಯಾವುದೇ ಭಂಗ ಬರುವುದಿಲ್ಲ. ಇನ್ನು ಹಕ್ಕಿಗಳ ಚಿಲಿಪಿಲಿ, ತಂಪಾದ ಪ್ರಶಾಂತ ವಾತಾವರಣ, ಶುದ್ಧ ಗಾಳಿ ಮತ್ತು ಶುದ್ಧ ಮನಸ್ಸು ಇವುಗಳ ಕಾರಣದಿಂದ ಓದಿದ್ದು ನಮ್ಮ ತಲೆಗೆ ಚೆನ್ನಾಗಿ ಹತ್ತುತ್ತೆ. ನಾವು ಆಗಲೇ ಹೇಳಿದಂತೆ ಸೂರ್ಯೋದಯದ ಕಾಲ ಸಮೀಪಿಸುತ್ತಿರುವಂತೆಯೇ ನಮ್ಮ ಶರೀರದ ಇಂಜಿನ್ ಮತ್ತೊಂದು ದಿನವನ್ನು ಸಮರ್ಥವಾಗಿ ನಿಭಾಯಿಸಲು ನಿಧಾನವಾಗಿ ಏಳಲಾರಂಭಿಸುತ್ತೆ. ಇನ್ನು ಇಂಜಿನ್ ಆರಂಭವಾಗಲು ಕಾರ್ಟಿಸಾಲ್ ಎನ್ನುವ ರಾಸಾಯನಿಕ ತುಂಬ ಮುಖ್ಯ. ರಕ್ತದಲ್ಲಿ ಈ ರಾಸಾಯನಿಕದ ಪ್ರಮಾಣ ಹೆಚ್ಚುತ್ತಿರುವಂತೆಯೇ ನಮ್ಮ ನಾಡಿ ಬಡಿತ ಹೆಚ್ಚುತ್ತದೆ, ರಕ್ತದ ಒತ್ತಡ ಏರ್ತಾ ಹೋಗುತ್ತೆ. ಇನ್ನು ಗ್ಲೈಕೋಜನ್ ಮತ್ತು ಗ್ಲೂಕೋಸ್ ಆಗಿ ಪರಿವರ್ತನೆಯಾಗುತ್ತೆ. ಆಗ ಮನಸ್ಸು ಮಿದುಳು ಜಾಗೃತವಾಗುತ್ತೆ. ಓದಿದ್ದನ್ನು ನಾವು ಗ್ರಹಿಸುವಂಥ ಶಕ್ತಿ ಆ ಸಮಯದಲ್ಲಿ ತುಂಬಾ ಹೆಚ್ಚಿರುತ್ತೆ. ಅದಕ್ಕಾಗಿ ಬೆಳಗಿನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದುವುದು ತುಂಬಾ ಮುಖ್ಯ. ಇನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಅಭ್ಯಾಸ ಆಯುಷ್ಯ, ಆರೋಗ್ಯಗಳ ದೃಷ್ಟಿಯಿಂದ, ಆಧ್ಯಾತ್ಮ ಸಾಧನೆಯ ದೃಷ್ಟಿಯಿಂದ ಮತ್ತು ವ್ಯವಹಾರ ಮಾಡುವವರಿಗೆ ಉನ್ನತ ಸಾಧನೆ ಮಾಡುವ ದೃಷ್ಟಿಯಿಂದ ತುಂಬಾ ಪ್ರಯೋಜನಕಾರಿ. ಇನ್ನು ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಬ್ರಾಹ್ಮಿ ಮುಹೂರ್ತ ಎಂದರೆ ರಾತ್ರಿಯ ಕೊನೆಯ ಭಾಗ, ಮರುದಿನ ಸೂರ್ಯೋದಯಕ್ಕಿಂತ ಮೊದಲನೇ ಭಾಗ, ಸುಮಾರು ಬೆಳಗ್ಗೆ 4ರಿಂದ 6ರವರೆಗಿನ ಕಾಲ. ಆ ವೇಳೆಯಲ್ಲಿಯೇ ಏಳುವುದಕ್ಕೆ ಅನುಕೂಲವಾಗುವಂತೆ ಇಂದಿನ ದಿನ ಮಲಗಬೇಕಾಗುತ್ತೆ. ಹಾಗೆ ಮಾಡುವ ಮೂಲಕ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಅಭ್ಯಾಸ ಮಾಡಿಕೊಳ್ಬೇಕು. ಇದರಿಂದ ದೀರ್ಘವಾದ ಆಯುಷ್ಯ ಮತ್ತು ಆರೋಗ್ಯಗಳು ದೊರೆಯುತ್ತೆ ಎಂಬುದಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಆಯುಷ್ಯದ ರಕ್ಷಣೆ ಎಂದರೆ ಆರೋಗ್ಯದ ರಕ್ಷಣೆಯು ಸೇರಿಕೊಂಡೇ ಇರುತ್ತೆ. ನಮ್ಮ ಮನಸ್ಸು ಮತ್ತು ಶರೀರಗಳಲ್ಲಿ ಪರಮಾತ್ಮ ಚೈತನ್ಯವು ಆ ಸಮಯದಲ್ಲಿ ಹೆಚ್ಚು ಆವಿರ್ಭವಿಸುತ್ತದೆ. ಪರಮಾತ್ಮ ಚೈತನ್ಯದ ಆವಿರ್ಭಾವವೇ ಮೈ ಮನಸ್ಸುಗಳಿಗೆ ಉತ್ಸಾಹ, ಆರೋಗ್ಯ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ಆಧ್ಯಾತ್ಮ ಸಾಧನೆ ದೃಷ್ಟಿಯಿಂದ ಬ್ರಾಹ್ಮಿ ಮುಹೂರ್ತವು ತುಂಬ ಪ್ರಶಸ್ತವಾದದ್ದು. ಇನ್ನು ಬ್ರಾಹ್ಮಿ ಮುಹೂರ್ತ ಎಂಬ ಶಬ್ದವೇ ಹೇಳುವಂತೆ ಪರಮಾತ್ಮನಿಗೆ ಸಂಬಂಧಿಸಿದ ಜಪ, ಧ್ಯಾನ, ಪೂಜೆ ಮುಂತಾದ ಚಟುವಟಿಕೆಗಳಿಗೆ ಅದು ಅತ್ಯಂತ ಪ್ರಶಸ್ತವಾದ ಕಾಲ ಅಂತಲೇ ಹೇಳ್ಬೋದು. ಮನಸ್ಸು ಆಗ ಬೇಗ ಪರಮಾತ್ಮನಲ್ಲಿ ಏಕಾಗ್ರಗೊಳ್ಳುತ್ತದೆ. ಅದಕ್ಕೆ ಆ ಸಮಯದಲ್ಲಿ ಶರೀಂದ್ರಿಯಗಳು ಸಹಕರಿಸುತ್ತವೆ. ಬೇರೆ ವೇಳೆಯಲ್ಲಿ ಶರೀರಗಳು ಮನಸ್ಸಿನ ಏಕಾಗ್ರತೆಗೆ ಇಷ್ಟು ಸಹಕಾರ ನೀಡುವುದಿಲ್ಲ. ಇನ್ನು ಯೋಗಾಸನ, ಪ್ರಾಣಾಯಾಮಗಳು ಇದ್ದರೆ ಇನ್ನೂ ತುಂಬ ಉತ್ತಮ. ಇನ್ನು ವ್ಯವಹಾರ ಮಾಡುವವರೆಗೂ ಕೂಡ ಒಳ್ಳೆಯ ಬೆಳವಣಿಗೆಗೆ ಅಭ್ಯಾಸ ಅಂದರೆ ಈ ಅಭ್ಯಾಸ ತುಂಬಾ ಸಹಕಾರಿಯಾಗಿದೆ.
ಈ ವೇಳೆಯಲ್ಲಿ ಪ್ರತಿದಿನವೂ ಏಳುವ ವ್ಯಕ್ತಿಯ ಬುದ್ಧಿಯು ಹೆಚ್ಚು ಸತ್ವಗುಣಗಳಿಂದ ಕೂಡಿರುತ್ತೆ. ಆದ್ದರಿಂದ ಬುದ್ಧಿಯು ಪ್ರಸನ್ನತೆ, ಉಲ್ಲಾಸ ಮುಂತಾದ ಗುಣಗಳನ್ನು ಪಡೆದುಕೊಳ್ಳುತ್ತೆ. ಮಧ್ಯಾಹ್ನ ಅಥವಾ ರಾತ್ರಿಯಲ್ಲಿ ಈ ಗುಣಗಳು ಕಡಿಮೆ ಇರುತ್ತೆ. ಬುದ್ಧಿ ಎಂಬ ಕಮಲವು ಬ್ರಾಹ್ಮಿ ಮುಹೂರ್ತದಲ್ಲಿ ಚೆನ್ನಾಗಿ ಅರಳುತ್ತದೆ. ಆ ವೇಳೆಯಲ್ಲಿಯೇ ಎದ್ದು ಅದಕ್ಕೆ ಒಳ್ಳೆಯ ಕೆಲಸಗಳನ್ನು ಕೊಡುವ ಅಭ್ಯಾಸ ಇಟ್ಕೊಂಡ್ರೆ ಅದರ ಅರಳುವಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಸಹಜವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಪ್ರತಿದಿನ ಆ ವೇಳೆಯಲ್ಲಿ ನಿದ್ರಿಸುತ್ತಿರುವವರ ಬುದ್ಧಿಗೆ ಅರಳಲು ಇಷ್ಟು ಅವಕಾಶವಿರುವುದಿಲ್ಲ. ಆದ್ದರಿಂದಲೇ ಆತನ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸಾಧನೆ ಕಡಿಮೆಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದುವುದಾದರೂ ಸರಿ ಅಥವಾ ಪೂಜೆ, ಜಪ, ಧ್ಯಾನಗಳನ್ನು ಮಾಡುವುದಾದರೂ ಸರಿ, ಇದಕ್ಕೆಲ್ಲ ಎಷ್ಟು ಮಹತ್ವವಿದೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರ ಅನ್ಕೋತೀನಿ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪುಟ್ಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.